ಸರ್ ನಿನ್ನೆ ಮಳೆದು ಆಕ್ಷನ್ ಇವತ್ತಿಂದ ಇನಿಷಿಯೇಟ್ ಮಾಡಿಸಿ ನೋಡಪ್ಪ, ರಾತ್ರಿಯಿಂದನೇ ಮಳೆ ವಿಚಾರದಲ್ಲಿ ವಿ ಹ್ಯಾವ್ ಇನಿಷಿಯೇಟೆಡ್. ಸದ್ಯ ಈಗೂ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ಮಳೆ ಜಾಸ್ತಿ ಬರಲಿ. ಆ ಮಳೆ ಜಾಸ್ತಿ ಬಂದಾಗೆಲ್ಲ ನಾವೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕು. ಆ ಕೆಲಸನ ನಾವು ಮಾಡ್ತೀವಿ. ಏಕೆಂದರೆ ಈ ವರ್ಷ ನನಗೆ ಭಾಳ ಭೀಕರವಾದಂಥ ಮುನ್ನೋಟಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಮಳೆ ಕಡಿಮೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮಳೆ ಕಡಿಮೆ ಬರ್ತದೆ ಎಲ್ಲ ಡ್ಯಾಮ್ಗಳಿಗೂ ದೊಡ್ಡ ಸಮಸ್ಯೆ ಆಗ್ತದೆ, ಇನ್ಕ್ಲೂಡಿಂಗ್ ಶರಾವತಿಲಿ ಪವರ್ಗೋಸ್ಕರ ಭಾಳ ಸಮಸ್ಯೆ ಆಗೋಂಥ ಒಂದು ವಾತಾವರಣ ಇದೆ. ಅದಕ್ಕೆ ನಾಳೆ ನಾನು ತುಂಗಭದ್ರಾಗೆ ಹೋಗ್ತಾ ಇದ್ದೀನಿ. ನಾಳಿದ್ದು 3ನೇ ತಾರೀಕು ಎಲ್ಲ ಗೇಟ್ಸ್ ಎಲ್ಲ ರೆಡಿ ಇದೆ, ಆದಷ್ಟು ನಾವು ಸ್ಟೋರ್ ಮಾಡಬೇಕು. ಸೊ ಅದಕ್ಕೆ ನಾವು ಸುಪ್ರೀಂ ಕೋರ್ಟಲ್ಲೂ ಕೂಡ ನಮಗೆ ಕಾವೇರಿ ವಿಚಾರದಲ್ಲಿ 177 ಬಿಡಲೇಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಬೆಂಗಳೂರು ವಿಚಾರದಲ್ಲಿ ನಾವೀಗಾಗಲೇ ನಿನ್ನೆ ರಾತ್ರಿಯಿಂದನೇ ಎಲ್ಲ ಕಡೆ ಪೊಲೀಸವರು ನೀವು ಇಬ್ಬರು ಸೇರಿ ಎಲ್ಲೆಲ್ಲಿ ಮರಗಳೆಲ್ಲ ಜಾಸ್ತಿ ಇದೆ, ರಸ್ತೆಯಲ್ಲಿ ಹಳೆ ಇದು ಗೊಂಬೆಗಳಿದೆ, ಅದನ್ನು ಕಟ್ ಮಾಡಿ ಅಂತ ಹೇಳಿದ್ದೀವಿ. ಅದೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ. ಆಲೇ ಕಂಟ್ರೋಲ್ ರೂಮ್ ರೆಡಿ ಇದೆ, ಎಲ್ಲ ಆಫೀಸರ್ಸ್ ಹೋಗ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಈಗ 3 ಗಂಟೆಗೆ ನಾನು CM ಮೀಟಿಂಗ್ ಮಾಡ್ತಾ ಇದ್ದೀವಿ ಇಬ್ಬರೂ. ಇಲ್ಲೇ ಮೀಟಿಂಗ್ ಮಾಡ್ತೀವಿ CM ಚೇಂಬರಲ್ಲಿ 3 ಗಂಟೆಗೆ. ಆಮೇಲೆ ಕ್ಯಾಬಿನೆಟ್ ಇದೆ. ಇದಕ್ಕೆ ಬೆಂಗಳೂರು ವಿಚಾರಾಗಿ ಕ್ಯಾಬಿನೆಟ್ ನಲ್ಲಿ ನಿನ್ನೆ ವಿಚಾರ ಪ್ರಸ್ತಾಪ ಮಾಡುವಂತ ಚಾನ್ಸಸ್ 3 ಗಂಟೆಗೆ ಭೇಟಿ ಮಾಡ್ತಾ ಇದ್ದೀವಿ. ಕ್ಯಾಬಿನೆಟ್ಗೆ ಎಂತಕ್ಕೆ ಬೇಕು? ನಾವೇ ಇದು ಇರಬೇಕು ಸಾಕು. ಕ್ಯಾಬಿನೆಟ್ ಏನಿರ್ತದೆ ಸರ್ಕಾರಗಳು ಬದಲಾದ ಪೊಲಿಟಿಕಲಿ ಅಲ್ಲ ಸರ್, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ನಾನು ಯಾವ ಅಧಿಕಾರಿಗಳ ನಿರ್ಲಕ್ಷ್ಯನೂ ನಾನು ಹೇಳುದಿಲ್ಲ. ಅದು ವಾಜಪೇಯಿ ಅವರ ಹಾಸ್ಪಿಟ್ಲ್ ಏನಿದೆ, ಈಗ ಹಿಂದೆ ಬೋರಿಂಗ್ ಇತ್ತು, ಈಗ ವಾಜಪೇಯಿ ಹಾಸ್ಪಿಟ್ಲ್ ಇದೆ. ಅಲ್ಲಿ ಗೋಡೆ ಇತ್ತು, ಗೋಡೆ ಹಿಂದೆ ಮಣ್ಣು ತುಂಬಿಟ್ಟಿದ್ರು. ಅದು ಹಳೆ ಗೋಡೆ, ಅದನ್ನು ಹಳೆ ಗೋಡೆ ಪಕ್ಕದಲ್ಲೆಲ್ಲ ಮರಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಆ ಪ್ರೆಷರ್ ತಡೆನಾತೆ ಅದು ಬಿದ್ದಿದೆ. ಆ ರೋಡಲ್ಲಿ ಕಂಪ್ಲೀಟ್ ಇನ್ನು ಯಾರನ್ನು ಕೂಡ ನೀವು ಕುಂಡಿಸ್ಬಾರ್ದು ಅಂತ ನಾನು ನಿನ್ನೆ ರಾತ್ರಿ ನಿರ್ದೇಶನ ಕೊಟ್ಟಿದ್ದೀನಿ. ಅಂತ ಎಲ್ಲೆಲ್ಲಿ ಗೋಡೆಗಳಿದೆ ಎಲ್ಲ ಐಡೆಂಟಿಫೈ ಮಾಡಿ ಅಂತ ಹೇಳಿದೀವಿ. ಆಲ್ ಸ್ಟ್ರೀಟ್ ವೆಂಡರ್ಸ್ನ ಅಂಥ ಗೋಡೆಗಳ ಪಕ್ಕ ಎಲ್ಲ ಖಾಲಿ ಮಾಡಿಸ್ತೀವಿ. ಗೊಂದಲನೇ ಇಲ್ಲ. ನಾನು ಅದನ್ನು ನೀವೇನಿದ್ರು ಖರ್ಗೆ ಸಾಹೇಬ್ರನ್ನೇ ಕೇಳಿ. ಥ್ಯಾಂಕ್ ಯು.